ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ತಮ್ನೇಲ್ ನೋಡಿರ್ತೀರಾ, ಇಲ್ಲೂ ಕೂಡ ಬರ್ತಾ ಇದೆ. ಸೊ ಇವತ್ತಿನ ಕ್ಲಾಸಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ನೀವು ಫೋಕಸ್ ಮಾಡಬೇಕು ಈ ಇಡೀ ತಿಂಗಳು, ಬಿಕಾಸ್ ನೆಕ್ಸ್ಟ್ ಮಂತ್ ನಿಮಗೆ essay 1 ಬರ್ತಾ ಇದೆ, ಆಯಿತಾ. ಆ್ಯಂಡ್ ಈ ತಿಂಗಳು ಲಾಸ್ಟಲ್ಲೋ ಅಥವಾ ಮಧ್ಯದಲ್ಲೋ ಒಟ್ಟಿನಲ್ಲಿ FA 2 ಕೂಡ ಆಗುತ್ತೆ. ಸೊ ಹಾಗಾಗಿ ಯಾವ ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ರೀತಿಯಾದಲ್ಲಿ ಮಾರ್ಕ್ಸ್ ಬರುತ್ತೆ ಅನ್ನೋದೇ ನನ್ನ ಈ ಒಂದು ವಿಡಿಯೋ ಆಗಿದೆ. ಸೊ ಕೊನೆ ತನಕ ನೋಡಿ. ಇಟ್ಸ್ ಗೋನ್ ಬಿ ಅ ವೆರಿ ಶಾರ್ಟ್ ವಿಡಿಯೋ. ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಬೇಗ 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 ಹೇಳ್ತಾ ಹೋಗ್ಬಿಡ್ತೀನಿ, ಆಯಿತಾ. ಸೊ ಫಸ್ಟ್, ದ ಸಬ್ಜೆಕ್ಟ್ ದಟ್ ಸ್ಕೇರ್ಸ್ ಯು ದ ಮೋಸ್ಟ್ ಇಸ್ ದ ಒನ್ ದಟ್ ಡಿಸರ್ವ್ಸ್ ದ ಮೋಸ್ಟ್ ಅಟೆನ್ಷನ್ ಇನ್ ಆಗಸ್ಟ್, ಆಯಿತಾ. ಸೊ ಯಾವ್ದು ನಿಮಗೆ ಜಾಸ್ತಿ ಭಯ ಪಡಿಸುತ್ತೋ ಅಂಥ ಒಂದು ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಸೊ ಭಯ ಆಗುತ್ತೆ ಅಂತ ಅದನ್ನ ಪಕ್ಕದಲ್ಲಿ ಇಟ್ಟರೆ ಆಮೇಲೆ ಒಂದಿನ ಮಾರ್ಕ್ಸ್ ನೋಡಿ ಕೂಡ ಭಯ ಆಗುತ್ತೆ, ಇದು ನನ್ನ ಮಾರ್ಕ್ಸ್ ಅಂತ, ಆಯಿತಾ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್. ಆಗಸ್ಟ್ ತಿಂಗಳು ಇಸ್ ಅ ರೈಟ್ ಟೈಮ್ ಟು ಫೋಕಸ್ ಆನ್ ಸಬ್ಜೆಕ್ಟ್ ದಟ್ ಸ್ಕೇರ್ಸ್ ಯು, ಆಯಿತಾ. ಸೊ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ತುಂಬ ಭಯ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆಯಪ್ಪ ಈ ಸಬ್ಜೆಕ್ಟು, ಫುಲ್ ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ ಅನಿಸೋ ಸಬ್ಜೆಕ್ಟ್ ಮೇಲೇ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಆಯಿತಾ. ಸೊ if I told you that studying just one subject seriously this August could increase your overall percentage, which subject would you choose? ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಥ್ಸಾ, ಸೈನ್ಸಾ, ಸೋಷಿಯಲಾ, ಇಂಗ್ಲೀಷಾ, ಕನ್ನಡನಾ, ಹಿಂದಿನ ಯಾವುದು? ಓಕೆ, ಒಂದು ಸಬ್ಜೆಕ್ಟ್ ಚೂಸ್ ಮಾಡಿ. ಸೊ ಸೀರಿಯಸ್ ಆಗಿ ಅದರ ಆ ಒಂದು ಸಬ್ಜೆಕ್ಟ್ನ ನೀವು ಇಡೀ ತಿಂಗಳು ಓದಿದ್ರೆ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಅನಿಸೋ ಸಬ್ಜೆಕ್ಟ್ ಯಾವುದು ತಿಳಿಸಿದ್ರಾ? ನನಗೆ ಇಟ್ ವಾಸ್ ಹಿಂದಿ, ಆಯಿತಾ. ಐ ಥಿಂಕ್ ಕೋರ್ ಸಬ್ಜೆಕ್ಟ್ಸ್ ನನಗೆ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಮಕ್ಕಳೇ, ಆಯಿತಾ. ಸೊ ಸೈನ್ಸು, ಸೋಷಿಯಲ್ಲು ಓದ್ತಾ ಇದೆ, ಮ್ಯಾಥ್ಸು ಒಂದು ತಕ್ಕ ಮಟ್ಟಕ್ಕೆ ಇಷ್ಟನೇ. ಬಟ್ ಹಿಂದಿ ನನಗೆ ಭಾಷೆ ಬರ್ದಿರೋ ಕಾರಣ ತುಂಬ ಕಷ್ಟ ಆಗ್ತಾಯಿತ್ತಪ್ಪ, ಅದಂತೂ ನಿಜವಾಗ್ಲೂ. ಸೊ ಬಹುಶಃ ಈ ಹಿಂದಿ ಇನ್ನೂ ಜಾಸ್ತಿ ಓದ್ಕೊಂಡು ಹೋಗಿದ್ದಿದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾಯಿತ್ತು ಏನೋ. ನನಗೆ ಬರೋದಿಲ್ಲ ಅಂತ ಅದನ್ನು ಸುಮ್ಮನೆ ಪಾಸ್ ಆದರೆ ಸಾಕು ಬಿಡಪ್ಪ ಅನ್ನೋ ಲೆವೆಲಲ್ಲಿ ತೊಗೊಂಡ್ಬಿಟ್ಟಿದ್ದೆ ನಾನು. ಸೊ ಅದು ನನಗೆ ಪ್ರಾಬ್ಲಮ್ ಆಯಿತು, ತೊಂದರೆ ಆಯಿತು. ಸೊ ನಿಮಗೂ ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಾ? ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಇಸ್ ದ ಸಬ್ಜೆಕ್ಟ್ ಯು ಆರ್ ಅವಾಯ್ಡಿಂಗ್. ನೀವೇ ನೋಡ್ಕೊಳ್ಳಿ ಇವಾಗ ನೀವೇನು ಟೈಪ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಅಂತ. ಯಾರಿಗೆಲ್ಲ ಮ್ಯಾಥ್ಸ್ ಕಷ್ಟನೋ ಅವ್ರು ಮ್ಯಾಥ್ಸ್ ಅಂತ ಟೈಪ್ ಮಾಡಿರ್ತೀರ, ಯಾರಿಗೆಲ್ಲ ಸೋಷಿಯಲ್ ಕಷ್ಟನೋ ಡೆಫಿನೆಟ್ಲಿ ಸೋಷಿಯಲ್ ಅಂತ ಟೈಪ್ ಮಾಡಿರ್ತೀರ, ಹೌದಾ ಅಲ್ವಾ? ಸೊ ದಟ್ಸ್ ದ ರೈಟ್ ಆನ್ಸರ್. ಬೇಸಿಕಲಿ ಈ ಯಾವ ಸಬ್ಜೆಕ್ಟ್ ನೀವು ಓದಬಾರ್ದು ಅನ್ಕೋತಾ ಇದ್ರು ಆ ಸಬ್ಜೆಕ್ಟ್ನ ನೀವು ಖಂಡಿತವಾಗ್ಲೂ ಓದಲೇಬೇಕು. ದಟ್ ಇಸ್ ನೆಕ್ಸ್ಟ್ ಮಕ್ಕಳೇ, ಆಗಸ್ಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮಂತ್. ಯಾಕೆ? ಬೈ ನೌ ಏನೇನಾಗಿರುತ್ತೆ, ಮೋಸ್ಟ್ ಸ್ಕೂಲ್ಸ್ ಹ್ಯಾವ್ ಕಂಪ್ಲೀಟೆಡ್ ಅ ಮೇಜರ್ ಪೋರ್ಷನ್ ಆಫ್ ಏನು ಸಿಲೆಬಸ್ಸು, ಆಯಿತಾ. ಸೆಪ್ಟೆಂಬರ್ ಬ್ರಿಂಗ್ಸ್ essay 1 ಎಕ್ಸಾಮಿನೇಷನ್ಸ್, ಆಯಿತಾ. ಸಿಲೆಬಸ್ಸು ಆಫ್ಟರ್ essay 1 ಟೈಮ್ ಸ್ಟಾರ್ಟ್ಸ್ ಮೂವಿಂಗ್ ಮಚ್ ಫಾಸ್ಟರ್ ದ್ಯಾನ್ ಸ್ಟೂಡೆಂಟ್ಸ್ ಇವನ್ ಎಕ್ಸ್ಪೆಕ್ಟ್. ಅದು ಆ ಥರನೇ ಇರುತ್ತೆ, ಆಯಿತಾ. ಯೂಶ್ವಲಿ ಸ್ಕೂಲ್ಸಲ್ಲಿ ಈ ಸ್ಕೂಲ್ ಡೇ ಫಂಕ್ಷನ್ಸು, ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಎಲ್ಲ ಸೆಕೆಂಡ್ ಹಾಫಲ್ಲೇ ಆಗೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಎಲ್ಲ ಹಬ್ಬಗಳು ಮೆಜಾರಿಟಿಯಾಗಿ ಸೆಕೆಂಡ್ ಹಾಫಲ್ಲೇ ಬರೋದು. ಸೊ ರಜೆಗಳೂ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಸ್ಕೂಲ್ ಫಂಕ್ಷನ್ಸು ಬರುತ್ತೆ. ಸೊ ನಿಮಗೆ ಗೊತ್ತಿಲ್ದಿರಂಗೆ ಟಕ್ ಅಂತ ಟೈಮ್ ಹೊಟ್ಟೋಗುತ್ತೆ. ಆ್ಯಂಡ್ ಜಾನ್ವರಿ ಅಷ್ಟೊತ್ತಿಗೆ ಪ್ರೀ ಬೋರ್ಡ್ಸ್ ಕೂಡ ಶುರು ಆಗಿಬಿಡುತ್ತೆ. ಎಕ್ಸಾಮ್ ಟೈಮು ಮತ್ತೆ ಹೆಂಗೆ ಹೋಗುತ್ತೆ ದಿನಗಳು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಬೇಸಿಕಲಿ ಆಗಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸೆಪ್ಟೆಂಬರ್ ಆದಮೇಲೆ ಹಬ್ಬಗಳು, ಅದು ಇದು, ಕ್ರಿಸ್ಮಸ್ ಹಾಲಿಡೇಸು, ಆ್ಯನ್ಯುವಲ್ ಡೇ ಫಂಕ್ಷನ್ಸು, ಸ್ಪೋರ್ಟ್ಸ್ ಡೇ, ಪ್ರೀ ಬೋರ್ಡ್ಸು, ಎಕ್ಸಾಮ್ಸ್ ಟಕ್ 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 ಅಂತ ಆಗೋಗುತ್ತೆ, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ಆಬ್ವಿಯಸ್ಲಿ ಆಲ್ಮೋಸ್ಟ್ ಪಾರ್ಟ್ 1 ಸಿಲೆಬಸ್ ಮುಕ್ಕಾಲು ಭಾಗ ಮುಗಿಸ್ಬಿಟ್ಟಿರ್ತಾರೆ, ವಿಚ್ ಇಸ್ ಹ್ಯೂಜ್, ಹೌದಾ ಅಲ್ವಾ. ಆ್ಯಂಡ್ ಸೆಪ್ಟೆಂಬರ್ ಬ್ರಿಂಗ್ಸ್ essay 1 ಎಕ್ಸಾಮಿನೇಷನ್. ಸೊ ನಿಮ್ಮ ಫಸ್ಟ್ ಅಟೆಂಪ್ಟ್ ಫಾರ್ ಎಕ್ಸಾಮಿನೇಷನ್ ನಿಮ್ಮ SSLCಯಲ್ಲಿ ಅಂತಂದರೆ ಅದು essay 1 ಆಗಿರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಮುಂದೆ ಬರ್ತಾ ಇರೋದ್ರ ಕಾರಣ ಒಂದು ಹಾರ್ಡ್ ಸ್ಟಾಪ್ ನೀವು ಆಗಸ್ಟ್ ತಿಂಗಳಲ್ಲೇ ಹಾಕಬೇಕು. ಏನಕ್ಕೆ? ನಿಮ್ಮ ಪ್ರೊಕ್ಯಾಸ್ಟಿನೇಷನ್ಗೆ, ಕನ್ಸಿಸ್ಟೆಂಟಾಗಿ ಇಲ್ದಿರೋದಕ್ಕೆ, ಆಯಿತಾ, ಫೋನ್ಗೆ, ಅಂದರೆ ಎಜುಕೇಷನಲ್ ಪರ್ಪಸ್ ಬೇರೆ, ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಸ್ವಲ್ಪ ಪಕ್ಕಕ್ಕೆ ಇಟ್ಟರೆ ಉತ್ತಮ. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಇಂಪಾರ್ಟೆಂಟ್ ಇದೆ ಆಗಸ್ಟ್ ತಿಂಗಳು ಅಂತ, ರೈಟ್? ಎಸ್.
ಸೊ ಇದು ಆಗಸ್ಟ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ ಹಿಯರ್ಸ್ ಒನ್ ಸಿಂಪಲ್ ರೂಲ್ ಫಾರ್ ಆಗಸ್ಟ್. ಎವ್ರಿ ಡೇ ನೀವೇನು ಮಾಡಬೇಕು, ಸ್ಟಡಿ ಯೋರ್ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಫಾರ್ ಕಾನ್ಫಿಡೆನ್ಸ್, ಆಯಿತಾ. ಬಟ್ ಸ್ಪೆಂಡ್ ಯುವರ್ ಬೆಸ್ಟ್ ಕಾನ್ಸಂಟ್ರೇಷನ್ ಟೈಮ್ ಆನ್ ಯೋರ್ ವೀಕೆಸ್ಟ್ ಸಬ್ಜೆಕ್ಟ್. ಸೊ ಇದು ನಿಮ್ಮ ಆಗಸ್ಟ್ ಸ್ಟ್ರಾಟಜಿ ಆಗಿರುತ್ತೆ. ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಸ್ಟಡಿ ಯುವರ್ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್. ಇವಾಗ ನಿಮಗೆ ಸೈನ್ಸ್ ತುಂಬ ಇಷ್ಟ, ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಔಟ್ ಆಫ್ ಔಟ್ ಬರೋ ಎಲ್ಲ ಸಾಧ್ಯತೆಗಳು ಇದೆ. ಸೊ ಅದನ್ನು ಓದಿ ಒಂದು 30 ಮಿನಿಟ್ಸ್ ಓದ್ಕೊಳ್ಳಿ. ಬಿಕಾಸ್ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗಾಗಿ ನೀವೇನು ಜಾಸ್ತಿ ಹಾರ್ಡ್ ವರ್ಕ್ನ ಮಾಡ್ದಿರಾನೆ ನಿಮ್ಮ ತಲೆಗೆಲ್ಲ ಹೋಗ್ತಾ ಇದೆ, ಬಿಕಾಸ್ ಯು ಲವ್ ದ ಸಬ್ಜೆಕ್ಟ್. ಬಟ್ ಈಗ ಬರೋದು ದಿ ಆ್ಯಕ್ಚುಯಲ್ ಪ್ರಾಬ್ಲಮ್, ಆಯಿತಾ. ಸೊ ಹಿಂದಿ ಅಂತಲೇ ತಗೊಳ್ಳೋಣ. ಅಸ್ಯೂಮಿಂಗ್ ಹಿಂದಿಗೆ ಮಾರ್ಕ್ಸ್ ಇದೆ ಅಂತ. ಸೊ ಲಾಸ್ಟ್ ಇಯರ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಅಸ್ಯೂಮಿಂಗ್ ಹಿಂದಿಗೆ ಮಾರ್ಕ್ಸ್ ಇರುತ್ತೆ ಅಂತ, ಅಥವಾ ಹಿಂದಿ ಕಥೆನೇ ಬೇಡ ಬಿಡಿ, ಒಂದು ನಿಮಿಷ ಇರಿ, ಬಿಕಾಸ್ ಯಾವಾಗ ಏನು ಹೇಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಸೋಷಲೇ ತೊಗೊಂಬಿಡೋಣ, ಸೇಫರ್ ಸೈಡ್. ಬಿಕಾಸ್ ಕೋರ್ ಸಬ್ಜೆಕ್ಟ್ಸು ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಏನೂ ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ, ಅದರಲ್ಲೂ ಏನಾದರೂ ಚೇಂಜಸ್ ಮಾಡ್ಬೋದು. ಎಕ್ಸಾಮ್ಸೇ ಇರೋದಿಲ್ಲ ಅಂತ ಅಂದ್ಬಿಟ್ರೆ ವಾವ್. ಎನಿವೇಸ್, ಓಕೆ. ಸೊ ಸೋಷಲ್ ನಿಮಗೆ ತುಂಬ ಕಷ್ಟ. ಇದು 30 ಮಿನಿಟ್ಸ್ ಓದ್ತಾ ಇದ್ದೀರಾ ಏನಕ್ಕೆ? ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೆ. ಏನೋ ಅದು ಬರುತ್ತಪ್ಪ, ಏನೂ ಬರ್ದಿರಾ ಇಲ್ಲ ನನಗೆ ಅಂತ ಒಂಥರ ಎನರ್ಜಿ ಜಾಸ್ತಿ ಆಗುತ್ತೆ, ಒಂಥರ ಖುಷಿ ಆಗುತ್ತೆ, ಆಯಿತಾ. ಸೊ ನಿಮ್ಮ ಬ್ರೈನ್ ಕೂಡ ತುಂಬ ಆ್ಯಕ್ಟಿವೇಟೆಡ್ ಆಗಿರುತ್ತೆ, ಬಿಕಾಸ್ ಯು ನೋ ಎವ್ರಿಥಿಂಗ್. ಆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಒಂದು ತಕ್ಕಮಟ್ಟಕ್ಕೆ ಧೈರ್ಯ ಅಂತಲೇ ಹೇಳ್ಬೋದು ಮಕ್ಕಳೇ, ಏನೋ ಒಂದು ಬರುತ್ತೆ ಬಿಡು ಅಂತ. ಬಟ್ ನಾವು ಅಲ್ಲೇ ಬಿಡ್ತೀವಾ? ಏನೋ ಒಂದು ಬರುತ್ತೆ ಬಿಡು ಅಂತ ಬಿಟ್ಬಿಡೋಕ್ಕಾಗುತ್ತಾ? ಇಲ್ಲ. ನಮ್ಮ ಡ್ರೀಮ್ ಸ್ಕೋರ್ ಏನು? 625 ಔಟ್ ಆಫ್ 625, ಹೌದಾ ಅಲ್ವಾ? ಇದು ನಮ್ಮ ಡ್ರೀಮ್ ಸ್ಕೋರ್ ಆಗಿದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಹಠದಿಂದ ವೀಕ್ ಸಬ್ಜೆಕ್ಟ್ ಏನಿದೆ ಅದನ್ನು 1.5 ಗಂಟೆ ಕಾಲ ಓದುವಂಥದ್ದು. ಕಾನ್ಸಂಟ್ರೇಟೆಡ್ ಆಗಿ ನಿಮ್ಮ ಎನರ್ಜಿ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲನೂ ನಿಮಗೆ ಯಾವ ಸಬ್ಜೆಕ್ಟ್ ಟಫ್ ಆಗಿದೆಯೋ ಅದ್ರ ಮೇಲೆ ನೀವು ಕೊಡಬೇಕು. ಗೊತ್ತಿರೋ ಸಬ್ಜೆಕ್ಟ್, ಇಷ್ಟ ಆಗೋ ಸಬ್ಜೆಕ್ಟು ಓದಿ, ಬಟ್ ಕಮ್ಮಿ ಸಮಯ ಓದಿ, ಬಿಕಾಸ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಕಾನ್ಫಿಡೆನ್ಸ್, ಸ್ವಲ್ಪ ಧೈರ್ಯ ಜಾಸ್ತಿ ಆಗಲಿ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿ ಅನ್ನೋದಕ್ಕೆ ಇದನ್ನು ಓದ್ತೀರಾ. ಬಟ್ ನೀವು ಮ್ಯಾಕ್ಸಿಮಮ್ ಮಾಡಬೇಕಾಗಿರೋದು ಇದು, ಓಕೆನಾ. ನೆಕ್ಸ್ಟ್, ಆಸ್ಕ್ ಫಾರ್ ಯೋರ್ ಸೆಲ್ಫ್ ಟುಡೇ. ಓಕೆ, ಸೊ ವಿಚ್ ಸಬ್ಜೆಕ್ಟ್ ಡೂ ಐ ಕೀಪ್ ಪೋಸ್ಟ್ಪೋನಿಂಗ್? ವಿಚ್ ಹೋಮ್ವರ್ಕ್ ಡೂ ಐ ಅವಾಯ್ಡ್? ವಿಚ್ ಟೆಕ್ಸ್ಟ್ ಬುಕ್ ಮೇಕ್ಸ್ ಮೀ ಫೀಲ್ ಸ್ಟ್ರೆಸ್ಡ್? ಓಕೆ, ಸೊ ನಿಮಗೆ ಆನ್ಸರ್ ಏನು ಬರುತ್ತೆ, ಆ ಆನ್ಸರೇ ನಿಮ್ಮ ಪ್ರಯಾರಿಟಿ ಸಬ್ಜೆಕ್ಟ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಸೊ ನಂಗೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದು ಸತಿ ನಿಮ್ಮ ಆನ್ಸರ್ ಏನು. ಇಲ್ಲಪ್ಪ ನನಗೆ ಇವತ್ತು ಬಿಡು, ನಾಳೆ ಓದೋಣ, ಇನ್ನೂ ಇದೆಯಲ್ಲ ಟೈಮು ಅಂತ ಅಂದ್ಕೊಳ್ಳೋ ಸಬ್ಜೆಕ್ಟು, ಹೋಮ್ವರ್ಕ್ ಯಾರು ಮಾಡ್ತಾರೆ ಅಂತ ಅಂದ್ಕೊಳ್ಳೋ ಸಬ್ಜೆಕ್ಟು, ಅಥವಾ ಟೆಕ್ಸ್ಟ್ ಬುಕ್ ನೋಡಿದ ತಕ್ಷಣ ತಾರೇ ಜಮೀನ್ ಪರ್ ನೋಡಿದಿರಲ್ಲ, ಸೊ ಆ ಥರ ಫೀಲಿಂಗ್ ಬರೋವಂಥ ಸಬ್ಜೆಕ್ಟು ಯಾವ ಸಬ್ಜೆಕ್ಟ್ ಆಗಿದೆ ನಿಮಗೆ? ಇನ್ನೊಂದು ಸತಿ ತಿಳಿಸಿ ನನಗೆ ಬೇಗ, ಸೊ ದ್ಯಾಟ್ ನನಗೂ ಆಮೇಲೆ ಕಮೆಂಟ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೋಷಲ್ ಅಂತ ಜಾಸ್ತಿ ಬಂದರೆ ನಾನು ಸೋಷಲ್ಗೆ ಇನ್ನಷ್ಟು ಜಾಸ್ತಿ ಸ್ಟ್ರಾಟಜಿ ವೀಡಿಯೋಸ್ ಇನ್ನಷ್ಟು ಜಾಸ್ತಿ ಈಸಿ ಮಾಡೋಕ್ಕೆ ನೋಡ್ತೀನಿ. ಬೇರೆ ಸಬ್ಜೆಕ್ಟ್ಸ್ ಏನಾದರೂ ಬರ್ತಾ ಇದೆ, ಐ ಟಾಕ್ ಟು ಅದರ್ ಟೀಚರ್ಸ್ ಆ್ಯಂಡ್ ಟೆಲ್ ದೆಮ್ ಟು ಮೇಕ್ ಇಟ್ ಈಸಿ. ಕಳಿಸಿದ್ರಾ? ಸೊ ಆಗಸ್ಟಲ್ಲಿ ಯಾವ ಸಬ್ಜೆಕ್ಟ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು? ಇವಾಗ ನೀವು ಏನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿದಿರಲ್ಲ, ಅದು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ, ಪ್ರಿಯಾರಿಟಿ ಸಬ್ಜೆಕ್ಟ್ ಆಗಿರುತ್ತೆ, ನೀವು ಈ ತಿಂಗಳು ಓದಬೇಕಾಗಿರೋ ಅಂಥದ್ದು, ಓಕೆನಾ. ಸೊ ರಿಮೆಂಬರ್ ದಿಸ್ ಮಕ್ಕಳೇ, ಸೆಪ್ಟೆಂಬರ್ ಎಕ್ಸಾಮ್ಸ್ ಡೋಂಟ್ ಬಿಗಿನ್ ಇನ್ ಸೆಪ್ಟೆಂಬರ್, ದೇ ಬಿಗಿನ್ ವಿತ್ ದ ಚಾಯ್ಸ್ ಯು ಮೇಕ್ ಇನ್ ಆಗಸ್ಟ್, ಆಯಿತಾ. ಸೊ ದಿಸ್ ಇಸ್ ದ ರೈಟ್ ಟೈಮ್. ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ನಿಜ ಮಾರ್ಕ್ಸ್ ಕಮ್ಮಿ ಬರುತ್ತೆ ಮಕ್ಕಳೇ, ಹೇಳ್ತಾ ಇದ್ದೀನಿ. ಸೊ ಎಷ್ಟು ಟೈಮ್ ಇದೆ ಇನ್ನು, ಅಷ್ಟೂ ಟೈಮನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ. ಲಾಸ್ಟ್ ಮಿನಿಟಲ್ಲಿ ಕೂತ್ಕೊಂಡು ಓದಿದ್ರೆ ಮರ್ತಂಗೆ ಆಗುತ್ತೆ, ಇಲ್ಲಾಂದರೆ ಏನೋ ಒಂದು ಸಿಲಿ ಮಿಸ್ಟೇಕ್ ಮಾಡ್ತೀರಾ ಎಕ್ಸಾಮ್ ಹಾಲಲ್ಲಿ. ಯೋಚನೆ ಮಾಡಿನೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬರೋದಿಲ್ಲ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ನಾನು ನಿಮಗೆ ಭಯ ಪಡಿಸ್ತಾ ಇಲ್ಲ, ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇರುತ್ತೆ, ಬಿಕಾಸ್ ನಾನು ಸುಮಾರು ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ, ನಾನೂ ಸ್ಟೂಡೆಂಟ್ ಆಗಿದ್ದೆ. ಸೊ ಅದನ್ನೆಲ್ಲ ಅನುಭವಿಸಿ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋ ಅಂಥದ್ದು. ಸೊ 2027 ಬ್ಯಾಚ್ ನಮ್ಮ ಪರೀಕ್ಷೆ ಮಕ್ಕಳಿಗೆ ಅದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಆಯಿತಾ. ಸೊ ಯೂಟಿಲೈಸ್ ದಿಸ್ ಆಗಸ್ಟ್ ಮಂತ್. ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಇದೆ, ಯಾವ ಸಬ್ಜೆಕ್ಟ್ ನಿಮಗೆ
ಇರಿಟೇಟ್ ಆಗ್ತಾ ಇದೆ, ಯಾಕಾದರೂ ಇಟ್ಟಿದ್ದಾರೋ ಇದನ್ನ ಅಂತ ಅನ್ನಿಸ್ತಾ ಇದೆ, ಅಂಥ ಸಬ್ಜೆಕ್ಟ್ನ ದಯವಿಟ್ಟು ಓದ್ಕೊಳ್ಳಿ ಈ ತಿಂಗಳು. ಆಯಿತಾ? ಬೇರೆ ಸಬ್ಜೆಕ್ಟ್ಸ್ಗಳನ್ನ ಓದ್ಕೊಳ್ಳಿ, ಯಾವ್ದು ಈಸಿ ಇದೆಯೋ ಏನು ಅಂತ, ಬಟ್ ಕಮ್ಮಿ ಸಮಯ ಅದಕ್ಕೆ ಕೊಡಿ, ಜಾಸ್ತಿ ಸಮಯ ಇದಕ್ಕೆ ಕೊಡಿ. ಅಷ್ಟೇ ಮಕ್ಕಳೇ. ಸೊ ನಾನು ಏನು ಹೇಳಬೇಕು ಅಂದ್ಕೊಂಡೆ ನಾನು ಹೇಳಿದೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಕೂಡ ಹೇಳಿದ್ದೀನಿ. ನಿಮ್ಮ ಡೆಸಿಷನ್ ಅಲ್ಲ ಅದು, ಅದು ನನ್ನ ಡೆಸಿಷನ್. ಸೊ ಏನು ಮಾಡಬೇಕು ನೀವು ಅನ್ನೋದಕ್ಕೆ ಕೂಡ ಹೇಳಿದ್ದೀನಿ, ದಯವಿಟ್ಟು ಮಾಡಿ. ಆಯಿತಾ? ಆ್ಯಂಡ್ ಇಷ್ಟ ಆಗಿದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ಇಲ್ಲಿ ತನಕ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.